ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ಇನ್ನು 6ನೇ ಚಾಮರಾಜ ಒಡೆಯರ್ ಅವರು ಮೈಸೂರು ಸಾಮ್ರಾಜ್ಯದ 10ನೇ ಮಹಾರಾಜರಾಗಿ ಅವರ ಅಜ್ಜ ರಾಜ ಒಡೆಯರ್ ಅಂದರೆ 1ನೇ ರಾಜ ಒಡೆಯರ್ರ ಮರಣದ ನಂತರ 1617ರಿಂದ 1637ರವರೆಗೂ ಕೂಡ ಆಳ್ವಿಕೆ ನಡೆಸುತ್ತಾರೆ. ಇನ್ನು 6ನೇ ಚಾಮರಾಜ ಒಡೆಯರ್ ಅವರ 20 ವರ್ಷಗಳ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ತೀವ್ರವಾಗಿ ಕುಸಿಯಿತು ಮತ್ತು ಅದರ ಪ್ರಮುಖ ಭಾಗಗಳನ್ನು ಬಹುಮನಿ ಹಾಗೂ ಡೆಕ್ಕನ್ ಸುಲ್ತಾನರು ಕೂಡ ಸ್ವಾಧೀನಪಡಿಸಿಕೊಂಡರು. ಈ ಅವಧಿಯಲ್ಲಿ ಚಾಮರಾಜ ಒಡೆಯರ್ ಅವರ ರಾಜ್ಯವು ಕೂಡ ವೇಗವಾಗಿ ವಿಸ್ತರಿಸಿತು. ಅವರ ಜೀವನದ ಅತ್ಯಂತ ವೇಳೆಗೆ ಅವರು ರಾಜ್ಯದ ಗಾತ್ರವನ್ನು ದ್ವಿಗುಣಗೊಳಿಸಿದ್ದರು. ಅವರು ಬೇಸಿಗೆಯಲ್ಲಿ ಮೇ 2632ರಂದು ನಿಧನರಾದರು. ಅವರ ಮರಣದ ನಂತರ ಅವರ ತಂದೆಯ ಚಿಕ್ಕಪ್ಪ 2ನೇ ರಾಜ ಒಡೆಯರ್ ಅವರು ಅಧಿಕಾರ ವಹಿಸಿಕೊಂಡರು. ಇನ್ನು 2ನೇ ರಾಜ ಒಡೆಯರ್ ಅವರು ಮೈಸೂರು ರಾಜ್ಯದ 11ನೇ ಮಹಾರಾಜರಾಗಿ ಅಧಿಕಾರವನ್ನು ವಹಿಸಿಕೊಳ್ಳುತ್ತಾರೆ. ಆದಾಗ್ಯೂ 2ನೇ ರಾಜ ಒಡೆಯರ್ ಅವರ ಆಳ್ವಿಕೆಯು ಅಲ್ಪ ಕಾಲವಾಗಿತ್ತು. 1637ರಲ್ಲಿ ಚಾಮರಾಜ ಒಡೆಯರ್ ಅವರ ಮರಣದ ನಂತರ ಅವರು ಸಿಂಹಾಸನವನ್ನು ಹೇರಿದಾಗ ಅವರಿಗೆ ಕೇವಲ 35 ವರ್ಷ ವಯಸ್ಸಾಗಿತ್ತು. ಆದಾಗ್ಯೂ ಪಟ್ಟಾಭಿಷೇಕದ ಕೇವಲ 1 ವರ್ಷದ ನಂತರ 1638ರಲ್ಲಿ ಅವರ ದಳವಾಯಿಗಳು ಅಂದರೆ ಕಮಾಂಡರ್ಗಳು ಇನ್ ಚೀಫ್ ದೇಶದ ಮೇರೆಗೆ ಅವರಿಗೆ ವಿಷಯ ಪ್ರಸಾರ ಮಾಡಲಾಯಿತು. ಅವರ ನಂತರ ಅವರ ಸೋದರ ಸಂಬಂಧಿ 1ನೇ ಕಂಠೀರವ ನರಸರಾಜ ಒಡೆಯರ್ ಅವರು ಅಧಿಕಾರಕ್ಕೆ ಬರುತ್ತಾರೆ. ಆದಾಗ್ಯೂ 23 ವರ್ಷದ ಕಂಠೀರವ ನರಸರಾಜ ಒಡೆಯರ್ ಅವರು 1638ರಲ್ಲಿ ಮೈಸೂರಿನ ಹೊಸ ಮಹಾರಾಜರಾದರು. ಮೈಸೂರಿನ ರಾಜನಾಗುವ ಮೊದಲು ಅವರು ಚಾಮರಾಜನಗರ ಜಿಲ್ಲೆಯ ಗುಂಡಲ್ಪೇಟೆ ಬಳಿಯ ತರಕಣಾಂಬಿಯಲ್ಲಿ ಕೂಡ ವಾಸಿಸುತ್ತಿದ್ದರು. ಅವರು ಸಿಂಹಾಸನಕ್ಕೆ ಏರಿದ ಕೂಡಲೇ ಬಿಜಾಪುರದ ಆದಿಲ್ಶಾಹಿಗಳ ಆಕ್ರಮಣಗಳ ವಿರುದ್ಧ ಶ್ರೀರಂಗಪಟ್ಟಣವನ್ನು ರಕ್ಷಿಸಲು ಅವರನ್ನು ಕರೆಯಲಾಯಿತು. ಈ ರಕ್ಷಣೆಯನ್ನು ಅವನು ಶತ್ರುಗಳಿಗೆ ಅಪಾರ ನಷ್ಟದೊಂದಿಗೆ ಜೋಡಿಸಿದರು. ಅವರ ಇಂದಿನ ಇಬ್ಬರು ಒಡೆಯರ್ಗಳ ಮಾದರಿಯಲ್ಲಿ ಅವರು ಮೈಸೂರು ಪ್ರಭುತ್ವವನ್ನು ವಿವರಿಸುವುದನ್ನು ಮುಂದುವರಿಸಿದರು. ಇದರಲ್ಲಿ ದಕ್ಷಿಣದಲ್ಲಿ ಮಧುರೈನ ನಾಯಕರಿಂದ ಸತ್ಯಮಂಗಲವನ್ನು ವಶಪಡಿಸಿಕೊಳ್ಳುವುದು, ಪಶ್ಚಿಮದಲ್ಲಿ ಪಿರಿಯಾಪಟ್ಟಣದಲ್ಲಿರುವ ಚಿಂಗೋಲರನ್ನು ಅವರ ನೆಲೆಯಿಂದ ಕೆಳಗಿಳಿಸುವುದು, ಉತ್ತರಕ್ಕೆ ಹೊಸೂರು ಸೇಲಂ ಬಳಿ ಸ್ವಾಧೀನಪಡಿಸಿಕೊಳ್ಳುವುದು ಮತ್ತು ಯಲಹಂಕದಲ್ಲಿ ಮಾಗಡಿಯ ಸಹಾಯಕರ ಕೆಂಪೇಗೌಡರ ಉಳಿದ ಆಳ್ವಿಕೆ ದೊಡ್ಡ ಹೊಡೆತ ಕೂಡ ನೀಡುವುದು ಇದರಲ್ಲಿ ಸೇರಿವೆ. ಅವರಿಂದ ದೊಡ್ಡ ಗೌರವವನ್ನು ಕೂಡ ಪಡೆಯಲಾಯಿತು. ಇನ್ನು 1ನೇ ಕಂಠೀರವ ನರಸರಾಜ ಒಡೆಯರ್ ಕೂಡ ಮೈಸೂರಿನ ಮೊದಲ ಒಡೆಯರಾಗಿದ್ದು ರಾಜಮನೆತನಕ್ಕೆ ಸಂಬಂಧಿಸಿದ ಚಿಹ್ನೆಗಳು ಅಂದರೆ ರಾಜಲಾಂಛನಗಳು ಟಂಕಸಾಲೆಗಳನ್ನು ಸ್ಥಾಪಿಸುವುದು ಮತ್ತು ಅವರು ಕಂಠೀರಯ ಎಂಬ ಹೊಸ ನಾಣ್ಯಗಳನ್ನು ಕೂಡ ಬಿಡುಗಡೆ ಮಾಡಿದ್ದರು. ಇವು 1 ಶತಮಾನಕ್ಕೂ ಹೆಚ್ಚು ಕಾಲ ಮೈಸೂರಿನ ಪ್ರಸ್ತುತ ರಾಷ್ಟ್ರೀಯ ಹಣದ ಭಾಗವಾಗಿ ಉಳಿಯಬೇಕಿತ್ತು. ವಿಜಯನಗರ ಸಾಮ್ರಾಜ್ಯವು ಬಹುಮನಿ ಮತ್ತು ಡೆಕ್ಕನ್ ಸುಲ್ತಾನರ ದಾಳಿಗೆ ಬಲಿಯಾಗಿದ್ದರು. ಕಂಠೀರವ ನರಸರಾಜ ಒಡೆಯರ್ ಅವರು ವಿಜಯನಗರ ಸಾಮ್ರಾಜ್ಯ ಮತ್ತು ಅದರ ಹೆಸರಿನ ಚಕ್ರವರ್ತಿ 3ನೇ ಶ್ರೀರಂಗರನ್ನು ಗುರುತಿಸುವುದನ್ನು ಕೂಡ ಮುಂದುವರೆಸಿದ್ದರು. ಆದರೆ ಆ ಹೊತ್ತಿಗೆ 3ನೇ ಶ್ರೀರಂಗರವರು ಸಾಮ್ರಾಜ್ಯದ ಮೇಲಿನ ಅಧಿಕಾರ ಮತ್ತು ನಿಯಂತ್ರಣವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದರು. ಇನ್ನು ಕಂಠೀರವ ನರಸರಾಜರವರಿಗೆ 10 ಜನ ಪತ್ನಿಯರು ಕೂಡ ಇದ್ದರು. ಇನ್ನು 16ನೇ ಶತಮಾನದ ಆರಂಭದಲ್ಲಿ ದಕ್ಷಿಣ ಭಾರತದ ಕರಾವಳಿ ಪ್ರದೇಶಗಳಾದ ಮಲಬಾರ್ ಕರಾವಳಿ ಹಾಗೂ ಕೆನರಾ ಕರಾವಳಿ ಮತ್ತು ಕೋರಮಂಡಲ್ ಕರಾವಳಿಗೆ ಆಗಮಿಸಿದ ಕ್ಯಾಥೋಲಿಕ್ ಮಿಷನರಿಗಳು 17ನೇ ಶತಮಾನದ ಅರ್ಧ ಭಾಗದವರೆಗೂ ಭೂಕುಸಿತ ಮೈಸೂರಿನಲ್ಲಿ ಕೆಲಸವನ್ನು ಪ್ರಾರಂಭಿಸಲಿಲ್ಲ. ಮೈಸೂರು ಮಿಷನ್ ಅನ್ನು 1649ರಲ್ಲಿ ಗೋವಾದ ಇಟಾಲಿಯನ್ ಜೆಸ್ಯೂಟ್ ಲಿಯನಾರ್ಡೋ ಮತ್ತು ಸಿನ್ನಾಮಿ ಶ್ರೀರಂಗಪಟ್ಟಣದಲ್ಲಿ ಸ್ಥಾಪಿಸಿದರು. ಕೆಲವು ವರ್ಷಗಳ ನಂತರ ಕಂಠೀರವ ಆಸ್ಥಾನದಲ್ಲಿನ ವಿರೋಧದ ಕಾರಣದಿಂದಾಗಿ ಸಿನ್ನಾಮಿಯನ್ನು ಮೈಸೂರಿನಿಂದ ಹೊರಹಾಕಲಾಗಿದ್ದರೂ ಕಂಠೀರವನ ಆಳ್ವಿಕೆಯ ಅಂತ್ಯದ ವೇಳೆಗೆ ಸಿನ್ನಾಮಿ ಅರ್ಧ ಡಜನ್ ಸ್ಥಳಗಳಲ್ಲಿ ಮಿಷನ್ಗಳನ್ನು ಸ್ಥಾಪಿಸಲು ಮರಳಿದರು. ಇನ್ನು ತನ್ನ 2ನೇ ವಾಸ್ತವ್ಯದ ಸಮಯದಲ್ಲಿ ಸಿನ್ನಾಮಿ ಕಂಠೀರವನ ಪ್ರಜೆಗಳನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಪರಿವರ್ತಿಸಲು ಅನುಮತಿಯನ್ನು ಕೂಡ ಪಡೆದರು. ಆದಾಗ್ಯೂ ಅವರು ಹೆಚ್ಚಾಗಿ ಕಂಠೀರವನ ಪ್ರಾಬಲ್ಯದ ಪೂರ್ವ ಪ್ರದೇಶಗಳಲ್ಲಿ ಯಶಸ್ವಿಯಾದರು. ನಂತರ ಬ್ರಿಟಿಷ್ ಭಾರತದ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾದ ಪ್ರದೇಶಗಳು. ಇನ್ನು ಸುಬ್ರಹ್ಮಣ್ಯಂ ಅವರು ಹೀಗೆ ಹೇಳುತ್ತಾರೆ, 1660ರ ದಶಕದ ಮಧ್ಯಭಾಗದಲ್ಲಿ ಮೈಸೂರು ಮಿಷನ್ನಲ್ಲಿ ವರದಿಯಾದ 1700 ಮತಾಂತರಗಳಲ್ಲಿ ಕೇವಲ ಕಾಲು ಭಾಗದಷ್ಟು ಜನರು ಕನ್ನಡಿಗರು. ಇನ್ನು ಉಳಿದವರು ಆಧುನಿಕ ತಮಿಳುನಾಡಿನ ಪಶ್ಚಿಮ ಜಿಲ್ಲೆಗಳಿಂದ ಬಂದ ತಮಿಳು ಮಾತನಾಡುವವರು ಎಂದು ಹೇಳುತ್ತಾರೆ. ಇನ್ನು 13ನೇ ಮೈಸೂರಿನ ಮಹಾರಾಜರಾಗಿ 1ನೇ ದೇವರಾಜ ಒಡೆಯರ್ ಅವರು ಅಧಿಕಾರವನ್ನು ವಹಿಸಿಕೊಳ್ಳುತ್ತಾರೆ. ಆದಾಗ್ಯೂ ದೇವರಾಜ ಒಡೆಯರ್ ಅವರು ರಾಜಕುಮಾರ ದೇವೇಂದ್ರ ರಾಜ ಒಡೆಯರ್ ಅವರ 2ನೇ ಪತ್ನಿ ಕೆಂಪಮಾಂಬ ಅಮ್ಮಣಿ ಅವರ 4ನೇ ಮಗನಾಗಿ 1627ರ ಮೇ 25ರಂದು ಜನಿಸಿದರು. ಅವರ ಸೋದರ ಸಂಬಂಧಿ 1ನೇ ಕಂಠೀರವ ನರಸರಾಜ ಒಡೆಯರ್ ಅವರು ಅಧಿಕಾರ ವಹಿಸಿಕೊಂಡ ವರ್ಷವಾದ 1638ರಲ್ಲಿ ಅವರನ್ನು ತಮ್ಮ ತಂದೆಯೊಂದಿಗೆ ಎಂಗುಲ್ ಕೋಟೆಯಲ್ಲಿ ಬಂಧಿಸಲಾಯಿತು. ಅವರನ್ನು ಜುಲೈ 28, 1659ರಂದು ಯುವರಾಜ ಎಂಬ ಬಿರುದಿನಿಂದ ದತ್ತು ತೆಗೆದುಕೊಂಡು ಉತ್ತರಾಧಿಕಾರಿಯಾಗಿ ಕೂಡ ನೇಮಿಸಲಾಯಿತು.
ಇನ್ನು ಜುಲೈ 31, 1659 ಅವರ ಸಹೋದರ ಸಂಬಂಧಿಯಾದ ಮರಣದ ನಂತರ ಅವರು ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡರು ಮತ್ತು ಆಗಸ್ಟ್ 19, 1659 ಮೈಸೂರಿನ ಸಿಂಹಾಸನವನ್ನು ಕೂಡ ಏರಿದರು. ಇನ್ನು ಇವರ ಆಳ್ವಿಕೆಯಲ್ಲಿ ವಿಜಯನಗರದ ಕೊನೆಯ ದೊರೆ ಮೂರನೇ ಶ್ರೀರಂಗಪಟ್ಟಣದ ಬೇಡ್ನೂರಿನಲ್ಲಿ ಆಶ್ರಯ ಪಡೆದರು. ಇದಾದ ಸ್ವಲ್ಪ ಸಮಯದ ನಂತರ ಕೆಳದಿಯ ಶಿವಪ್ಪ ನಾಯಕನು ಶ್ರೀರಂಗಪಟ್ಟಣದ ಮೇಲೆ ವಿಜಯನಗರ ಆಳ್ವಿಕೆಯನ್ನು ಪುನಃ ಸ್ಥಾಪಿಸುವ ಉದ್ದೇಶದಿಂದ ದೊಡ್ಡ ಸೈನ್ಯದೊಂದಿಗೆ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿದರು. ಆದಾಗ್ಯೂ ದೇವರಾಜ ಒಡೆಯರ್ರವರು ಅಂದರೆ 1ನೇ ದೇವರಾಜ ಒಡೆಯರ್ರವರು ನೇತೃತ್ವದ ಮೈಸೂರು ಪಡೆಗಳು ದಾಳಿಯನ್ನು ಕೂಡ ಹಿಮ್ಮೆಟ್ಟಿಸಿ ಪಶ್ಚಿಮಕ್ಕೆ ಮಲೆನಾಡು ಪ್ರದೇಶಕ್ಕೆ ದಾಳಿಕೋರರನ್ನು ಕೂಡ ಹಿಂಬಾಲಿಸಿದರು. ಅಲ್ಲಿ ಅವರು ಹೆಚ್ಚಿನ ಪ್ರದೇಶವನ್ನು ವಶಪಡಿಸಿಕೊಂಡರು. ಇನ್ನು 1ನೇ ದೇವರಾಜ ಒಡೆಯರ್ರವರು ವಿಜಯನಗರದ ಮೇಲಿನ ತಮ್ಮ ನಾಮಮಾತ್ರದ ನಿಷ್ಠೆಯನ್ನು ರದ್ದುಗೊಳಿಸಿದರು ಮತ್ತು ತಮ್ಮ ರಾಜ್ಯವನ್ನು ಎಲ್ಲ ಸಂಪರ್ಕಗಳಿಂದ ಸ್ವತಂತ್ರವೆಂದು ಕೂಡ ಘೋಷಿಸಿದರು. ಶೀಘ್ರದಲ್ಲೇ ಮಧುರದ ನಾಯಕರು ಕೂಡ ಮೈಸೂರಿನ ಮೇಲೂ ಆಕ್ರಮಣ ಮಾಡಿದರು. ಅವರನ್ನು ಹಿಮ್ಮೆಟ್ಟಿಸಲಾಯಿತು ಮತ್ತು ಅವರ ಸ್ವಂತ ಪ್ರಾಬಲ್ಯಕ್ಕೆ ಮತ್ತೆ ಓಡಿಸಲಾಯಿತು. ಅಲ್ಲಿ ಈರೋಡ್ ಮತ್ತು ದಾರಾಪುರವನ್ನು ಮೈಸೂರಿಗೆ ಸೇರಿಸಲಾಯಿತು ಮತ್ತು ತ್ರಿಕೋನಪೋಲಿಯು ಮೈಸೂರಿಗೆ ಕೂಡ ಗೌರವ ಸಲ್ಲಿಸಬೇಕಾಯಿತು. ನಂತರ 1ನೇ ದೇವರಾಜ ಒಡೆಯರವರು ಫೆಬ್ರವರಿ 11, 1673 ಚಿಕ್ಕನಾಯಕನಹಳ್ಳಿಯಲ್ಲಿ ಕೂಡ ನಿಧನರಾಗುತ್ತಾರೆ. ಅವರ ಮರಣದ ನಂತರ ಸಮಯದಲ್ಲಿ ಸಾಮ್ರಾಜ್ಯದ ಅತ್ಯಂತ ದೂರದ ಹೊರಟಾಣೆಗಳು ಕೂಡ ಗಣನೀಯವಾಗಿ ವಿಸ್ತರಿಸಿದ್ದವು. ಆದಾಗ್ಯೂ 1565 ಹಿಂದೂ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಮೈಸೂರು ರಾಜ್ಯ ಮತ್ತು ಕೂರ್ಗ್ ಪ್ರಾಂತ್ಯವಾಗಿ ವಿಂಗಡಿಸಲ್ಪಟ್ಟಿತು. ಇನ್ನು 1761 ಸುಲ್ತಾನ್ ಹೈದರ್ ಅಲಿಯ ಉದಯವು ಹೊಸ ಅವಧಿಯನ್ನು ಕೂಡ ಪರಿಚಯಿಸಿತ್ತು. ಇನ್ನು ವಿಜಯನಗರ ಸಾಮ್ರಾಜ್ಯದ ಉತ್ತುಂಗದಲ್ಲಿ ಮೈಸೂರು ಮತ್ತು ಕೊಡಗು ಪ್ರದೇಶವನ್ನು ವೈವಿಧ್ಯಮಯ ಮುಖ್ಯಸ್ಥರು ಅಥವಾ ರಾಜರು ಹಾಗೂ ಸಣ್ಣ ರಾಜರುಗಳು ಆಳುತ್ತಿದ್ದರು. ಪ್ರತಿಯೊಬ್ಬ ರಾಜನು ಒಂದು ಸಣ್ಣ ಪ್ರದೇಶವನ್ನು ಕೂಡ ಆಳುವ ಹಕ್ಕನ್ನು ಹೊಂದಿದ್ದರು. ಆದರೆ ಸಾಮ್ರಾಜ್ಯದ ಅಗತ್ಯಗಳಿಗಾಗಿ ಸೈನಿಕರನ್ನು ಮತ್ತು ವಾರ್ಷಿಕ ಗೌರವವನ್ನು ಪೂರೈಸುವ ಬಾಧ್ಯತೆಯನ್ನು ಕೂಡ ಹೊಂದಿದ್ದರು. ಸಾಮ್ರಾಜ್ಯದ ಪತನ ನಂತರ ಕ್ಷೀಣಿಸಿದ ಆಡಳಿತದ ಕುಟುಂಬದ ಪೂರ್ವಕ್ಕೆ ಸ್ಥಳಾಂತರದ ನಂತರ ಅನೇಕ ಮುಖ್ಯಸ್ಥರು ತಮ್ಮ ಸಾಮ್ರಾಜ್ಯಶಾಹಿ ಬಂಧಗಳನ್ನು ಕೂಡ ಸಡಿಲಗೊಳಿಸಲು ಮತ್ತು ತಮ್ಮ ಕ್ಷೇತ್ರಗಳನ್ನು ವಿಸ್ತರಿಸಲು ಪ್ರಯತ್ನಿಸಿದರು. ಹೊಸ ಅನಿಶ್ಚಿತತೆಯ ನಡುವೆ ಅವಕಾಶವನ್ನು ಗ್ರಹಿಸಿದ ಉತ್ತರದಿಂದ ವಿವಿಧ ಶಕ್ತಿಗಳು ಈ ಪ್ರದೇಶವನ್ನು ಕೂಡ ಆಕ್ರಮಿಸಿದವು. ಇವುಗಳಲ್ಲಿ ವಾಯುವ್ಯಕ್ಕೆ ಬಿಜಾಪುರ ಸುಲ್ತಾನರು ಹಾಗೂ ಈಶಾನ್ಯಕ್ಕೆ ಗೋಲ್ಕೊಂಡ ಸುಲ್ತಾನರು, ವಾಯುವ್ಯಕ್ಕೆ ಹೊಸದಾಗಿ ರೂಪುಗೊಂಡ ಮರಾಠ ಸಾಮ್ರಾಜ್ಯ ಮತ್ತು ಉತ್ತರಕ್ಕೆ ಸುತ್ತುವರಿದಿರುವ ಭಾರತದ ಪ್ರಮುಖ ಸಮಕಾಲೀನ ಸಾಮ್ರಾಜ್ಯವಾದ ಮುಘಲ್ ಸಾಮ್ರಾಜ್ಯ ಸೇರಿವೆ. ಇನ್ನು 17ನೇ ಶತಮಾನದ ಬಹುಪಾಲು ಸಣ್ಣ ರಾಜರು ಮತ್ತು ದೊಡ್ಡ ಶಕ್ತಿಗಳ ನಡುವಿನ ಮತ್ತು ಸಣ್ಣ ರಾಜರ ನಡುವಿನ ಜಗಳಗಳು ಸಾರ್ವಭೌಮತ್ವ ನಿಷ್ಠೆ ಮತ್ತು ಗಡಿಗಳನ್ನು ಕೂಡ ಬದಲಾಯಿಸುವಲ್ಲಿ ಪರಾಕಾಷ್ಠೆಯಾದವು. ಇನ್ನು 18ನೇ ಶತಮಾನದ ಆರಂಭದ ವೇಳೆಗೆ ರಾಜಕೀಯ ಭೂದೃಶ್ಯವು ಉತ್ತಮವಾಗಿ ವ್ಯಾಖ್ಯಾನಿಸಲ್ಪಟ್ಟಿತ್ತು. ವಾಯುವ್ಯ ಬೆಟ್ಟಗಳನ್ನು ಇಕ್ಕೇರಿಯ ನಾಯಕರು ಹಾಗೂ ನೈಋತ್ಯವನ್ನು ಪಶ್ಚಿಮ ಘಟ್ಟಗಳಲ್ಲಿ ಕೂರ್ಗ್ನ ರಾಜರು ಹಾಗೂ ದಕ್ಷಿಣ ಬಯಲು ಪ್ರದೇಶಗಳನ್ನು ಮೈಸೂರಿನ ಒಡೆಯರ್ ಆಡಳಿತಗಾರರು ಆಳುತ್ತಿದ್ದರು. ಇವೆಲ್ಲವೂ ಹಿಂದೂ ರಾಜವಂಶಗಳಾಗಿದ್ದವು ಮತ್ತು ಪೂರ್ವ ಮತ್ತು ಈಶಾನ್ಯ ಪ್ರದೇಶಗಳನ್ನು ಆರ್ಕಾಟ್ ಮತ್ತು ಸಿರದ ಮುಸ್ಲಿಂ ನವಾಬರು ಆಳುತ್ತಿದ್ದರು. ಇವುಗಳಲ್ಲಿ ಇಕ್ಕೇರಿ ಮತ್ತು ಕೂರ್ಗ್ ಸ್ವತಂತ್ರವಾಗಿದ್ದವು. ಇನ್ನು ಮೈಸೂರು ಹೆಚ್ಚು ವಿಸ್ತರಿಸಲ್ಪಟ್ಟಿದ್ದರೂ ಔಪಚಾರಿಕವಾಗಿ ಮೊಘಲ್ ಅವಲಂಬಿತವಾಗಿತ್ತು ಮತ್ತು ಆರ್ಕಾಟ್ ಮತ್ತು ಸಿರಾ ಮೊಘಲ್ ಮೈಸೂರಿನ ವಿಸ್ತರಣೆಗಳು ಅಸ್ಥಿರ ಮೈತ್ರಿಗಳ ಮೇಲೆ ಆಧಾರಿತವಾಗಿದ್ದವು. ಇನ್ನು ಮುಂದಿನ ಅರ್ಧ ಶತಮಾನದಲ್ಲಿ ನಡೆದಂತೆ ಮೈತ್ರಿಗಳು ಬಿಚ್ಚಿಕೊಳ್ಳಲು ಕೂಡ ಪ್ರಾರಂಭಿಸಿದಾಗ ರಾಜಕೀಯವಾಗಿ ಮತ್ತು ಮಿಲಿಟರಿಯಾಗಿ ಅಸಮರ್ಥ ರಾಜರ ನೇತೃತ್ವದಲ್ಲಿ ಅವನತಿ ಕೂಡ ಪ್ರಾರಂಭವಾಯಿತು. ಹೌದು ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ನಮಸ್ಕಾರ ವೀಕ್ಷಕರೇ.